ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. PSI ಮಿಷನ್ ಎಕ್ಸ್ ಸೀರೀಸ್ನ ವೀಡಿಯೋಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಒಂದು PSI ಜರ್ನಿನಲ್ಲಿ ನನ್ನ ಒಂದು ಟಿಪ್ಸ್ ಮುಖಾಂತರ ಅಥವಾ ನನ್ನ ಒಂದು ಮಾರ್ಗದರ್ಶನ ಮುಖಾಂತರ ನಿಮ್ಮ ಜರ್ನಿನ ಬೇಗ ತಲುಪೋಕ್ಕೋಸ್ಕರ ಈ ಮಾಡ್ತಿರೋ ಒಂದು ವೀಡಿಯೋಸ್ಗಳು. ಇದು ಫುಲ್ ಟೈಮ್ ಕೋಚಿಂಗ್ ಅಲ್ಲ, ನಿಮಗೆ ಮಾರ್ಗದರ್ಶನ. ಅಂದರೆ ಈ ಥರ ಓದಬೇಕು, ಈ ಥರ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರ ಅನ್ನೋದನ್ನ ಹೇಳ್ಕೊಡೋದು ಈ ಒಂದು ಸೀರೀಸ್ಗಳ ಉದ್ದೇಶ. ನಾನು ಈ ಕಂಪ್ಲೀಟಾಗಿ ನಿಮ್ಮನ್ನು ಮಾನಿಟರ್ ಮಾಡೋಕ್ಕಾಗದಿದ್ರು, ಇದು ಸೆಲ್ಫ್ ಸ್ಟಡಿ ಮುಖಾಂತರ ನೀವೇ ಕಲಿತು ನಾನು ಹೇಳೋ ಮಾರ್ಗದರ್ಶನ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು ತಗೊಂಡು ಅದನ್ನು ಫಾಲೋ ಅಪ್ ಮಾಡಿ ನೀವೇ ಸಹ ಸೆಲ್ಫ್ ಲರ್ನಿಂಗಲ್ಲಿ ಕಲಿತು ಪಾಸ್ ಮಾಡೋ ಒಂದು ಎಕ್ಸಾಮ್. ಅಕಸ್ಮಾತ್ ನೀವೇನಾದರೂ ಕೋಚಿಂಗ್ ತೊಗೊಂಡು ಈ ವಿಡಿಯೋಗಳು ನೋಡ್ತಾ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅಕಸ್ಮಾತ್ ಹೊಸಬ್ರು ಇದ್ದರೆ ಕರೆಕ್ಟಾಗಿ ಫಾಲೋ ಮಾಡಬೇಕು. 0 to ನಾನು ಪ್ರತಿಯೊಂದು ವೀಡಿಯೋನು ಬಿಡ್ದಂಗೆ ನೋಡ್ತಾ ಬಂತು ಅಂದರೆ ಖಂಡಿತ ನೀವು ಈ ಒಂದು ವೀಡಿಯೋಗಳಲ್ಲಿ ಸಕ್ಸಸ್ ಆಗ್ತೀರಾ. ಯಾಕೆಂತಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟ್ರಾಟಜೀಸ್ಗಳು, ಈವನ್ UPSC, KPSC, PSI ಎಕ್ಸಾಮ್ಸು ಕ್ರ್ಯಾಕ್ ಮಾಡೋರೋ ಒಂದು ಸ್ಟ್ರಾಟಜಿನ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ತುಂಬ ಈಸಿ ಆಗಿ ಮತ್ತು ತುಂಬ ಡಿಫಿಕಲ್ಟಿನ ಫೇಸ್ ಮಾಡ್ದಂಗೆ ಯಾವ ರೀತಿ ಸಾಲ್ವ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಎಕ್ಸಾಮಲ್ಲಿ PSI ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅನ್ನೋದಕ್ಕೆ ನಾನು ಹೇಳ್ಕೊಡ್ತೀನಿ. ಈಗ ಆಲ್ರೆಡಿ ನಾನು ಫಿಸಿಕಲ್ಲು ಮತ್ತು essay ರೈಟಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಈಗ ಟ್ರಾನ್ಸ್ಲೇಷನ್, ಯಾಕೆಂದರೆ ಟ್ರಾನ್ಸ್ಲೇಷನ್ ಸಹ 20 ಮಾರ್ಕ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಆಗುತ್ತೆ. ಟ್ರಾನ್ಸ್ಲೇಷನ್ ಏನಾಗುತ್ತೆ ಅಂತಂದರೆ ನೀವು ಕೆಲವ್ರು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏಕೆಂತಂದರೆ ನಂಗೆ ಬರಲ್ಲ, ಕನ್ನಡ ಮೀಡಿಯಮ್, ನಂಗೆ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಮೀಡಿಯಮ್ ನಂಗೆ ಕನ್ನಡ ಬರಲ್ಲ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ ಟ್ರಾನ್ಸ್ಲೇಷನ್. ಅದು ಬಟ್ ದಯವಿಟ್ಟು ಹೇಳ್ತೀನಿ, ಯಾರು ಟ್ರಾನ್ಸ್ಲೇಷನ್ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಆಲ್ರೆಡಿ 2-3 ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಅವಾಗ ನಿಮ್ದೊಂದು ಐಡಿಯಾ ಬರುತ್ತೆ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಕಲಿತಾ ಹೋಗಿ, ತುಂಬ ಸಿಂಪಲ್ ಗ್ರಾಮರು, ತುಂಬ ಸಿಂಪಲ್ ವೊಕ್ಯಾಬ್ಯುಲರಿ ಇದ್ದರೆ ಸಾಕು, ನೀವು ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡ್ಬೋದು ಈ ಒಂದು PSI ಎಕ್ಸಾಮಲ್ಲಿ. ಯಾಕೆಂದರೆ PSI ಎಕ್ಸಾಮಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅಷ್ಟು ಮಾತ್ರ ನೀವು ಮಾಡುವಷ್ಟು ನಿಮ್ಮಲ್ಲಿ ಇದು ಬಂದರೆ ಸಾಕು, ಏನು ಆ ಒಂದು ಸಾಮರ್ಥ್ಯ ಬಂದರೆ ಸಾಕು, ಟ್ರಾನ್ಸ್ಲೇಷನ್ ಮಾಡೋ ಸಾಮರ್ಥ್ಯ. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ 20 ಮಾರ್ಕ್ಸ್ ಇರುತ್ತೆ, ಗೊತ್ತಾಯ್ತಾ? 20 ಮಾರ್ಕ್ಸ್ನ ನೀವು ಈಸಿಯಾಗಿ ತೆಗೆದುಕೊಳ್ಬೋದು, ಗೊತ್ತಾಗ್ತಿದೆ? ಕನ್ನಡ ಟು ಇಂಗ್ಲೀಷ್ ಮಾಡ್ಬೋದು. ಕೆಲವರು ಇಂಗ್ಲೀಷ್ ಮೀಡಿಯಮ್ವರೆಗೆ ಕನ್ನಡ ಕಷ್ಟ ಆಗುತ್ತೆ, ಕನ್ನಡ ಮೀಡಿಯಮ್ವರೆಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ. ಬಟ್ ಕಲಿತ್ರೆ ಎರಡೂ ಈಸಿ ಆಗುತ್ತೆ. ನಾನು ಸಹ ಏನಂತ ಇಂಗ್ಲೀಷಲ್ಲಿ ಪಂಟ ಅಂತಲ್ಲ, ಬಟ್ ಸಮ್ಹೌ ಐ ಮ್ಯಾನೇಜ್ ದ ಥಿಂಗ್ಸ್ ಇನ್ ಎಕ್ಸಾಮ್, ದಟ್ಸ್ ಆಲ್. ಗೊತ್ತಾಗ್ತಿದೆಯಾ? ನೀವು ಎಕ್ಸಾಮಲ್ಲಿ ಮ್ಯಾನೇಜ್ ಮಾಡೋದು ಕಲಿತ್ರೆ ಸಾಕಾಗುತ್ತೆ. ಈಗ ನೋಡಿ, PSI ಎಕ್ಸಾಮ್ ಸೀರೀಸಲ್ಲಿ ನಾವು ನೋಡ್ತಾ ಇದ್ವಿ. ಈಗ ತುಂಬ ಜನ ಕೇಳ್ತಿದ್ರು ನನಗೆ, ಸರ್ ಯಾಕೆ ಟ್ರಾನ್ಸ್ಲೇಷನ್ ಇಟ್ಟಿದ್ದಾರೆ ಸರ್, ಇದನ್ನು ಸುಮ್ಮನೆ ನಮಗೆ ಬರಲ್ಲ, ಏನಿಲ್ಲ, ಏನಕ್ಕೆ ಟ್ರಾನ್ಸ್ಲೇಷನ್ ಇಟ್ಟಿದ್ದಾರೆ, ಏನು ರೀಸನ್ ಏನು, ಕಾರಣ ಏನು, ಏನಕ್ಕೆ ಇದು ಇಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ತುಂಬ ಕುತೂಹಲವಾಗಿ ಕೇಳ್ತಾಯಿದ್ರು, ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ. ಅದಕ್ಕೆ ನನಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಕ್ಕೆ PSI ಎಕ್ಸಾಮಲ್ಲಿ ವೈ ಟ್ರಾನ್ಸ್ಲೇಷನ್ ರಿಕ್ವೈರ್ ಫಾರ್ PSI ಎಕ್ಸಾಮ್, ಯಾಕೆ ಟ್ರಾನ್ಸ್ಲೇಷನ್ನು ಬೇಕು, PSI ಪರೀಕ್ಷೆಯಲ್ಲಿ ಭಾಷಾಂತರ ಏಕೆ ಬೇಕು, 2 ಕಾರಣದಿಂದ. ಒಂದು, ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿಯೋಕ್ಕೋಸ್ಕರ. ಇನ್ನೊಂದು, ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಇಂಗ್ಲೀಷು, ಯಾಕೆ ಬೇಕು, ಒಂದೆರಡು ಸಿನಾರಿಯೋಗಳ್ನ ಹೇಳ್ತೀನಿ ನಾನು ನಿಮಗೆ. ಏಕೆಂದರೆ ಅದು ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೆ ಈ ಒಂದು ಸೀರೀಸ್ನ ಮಾಡ್ತಾ ಇರೋದು, ಓಕೆನಾ? ನೋಡಿ ಏನಾಗುತ್ತೆ, ವೈ ಟ್ರಾನ್ಸ್ಲೇಷನ್ ರಿಕ್ವೈರ್ ಫಾರ್ PSI ಎಕ್ಸಾಮ್ ಅಂತ ಕೇಳಿದ್ರೆ, ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಆಗಿರ್ಬೋದು, ಇಂಗ್ಲೀಷ್ ಟು ಕನ್ನಡ ಆಗಿರ್ಬೋದು, ಗೊತ್ತಾಯ್ತಾ? ಈಸ್ ಎಸೆನ್ಷಿಯಲ್ ಸ್ಕಿಲ್ ಫಾರ್ PSI ಎಕ್ಸಾಮ್, ಪೊಲೀಸ್ ಎಕ್ಸಾಮ್, ಬಿಕಾಸ್ ಪೊಲೀಸ್ ಆಫೀಸರ್ ಹ್ಯಾಂಡಲ್ ದ ಕೇಸಸ್, ರಿಪೋರ್ಟ್ಸ್, ಕಮ್ಯುನಿಕೇಷನ್ ಇನ್ ಬೋತ್ ದ ಲ್ಯಾಂಗ್ವೇಜಸ್, ಗೊತ್ತಾಯ್ತಾ? ವೈ ಟ್ರಾನ್ಸ್ಲೇಷನ್ ಇಂಪಾರ್ಟೆಂಟ್ ಅಂದರೆ ಸಮ್ ಪಾಯಿಂಟ್ಸ್ನ ಹೇಳ್ತಾ ಹೋಗೋದಾದರೆ, ನೋಡಿ, ಪೊಲೀಸ್ ಅಫಿಷಿಯಲ್ ಪೊಲೀಸ್ ವರ್ಕ್ ಇಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನೋಡಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಧಿಕೃತ ಭಾಷೆ ಕನ್ನಡ. ಹಾಗೆ ನಾವು ಇಂಗ್ಲೀಷಲ್ಲೂ ಒಂದಷ್ಟು ಕೆಲವು ರಿಪೋರ್ಟ್ಸ್ ಆಗಿರ್ಬೋದು, FIR ಏನಾಗುತ್ತೆ, ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಇರುತ್ತೆ. ಈಗ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಕಂಪ್ಲೇಂಟ್ ಕೊಡೋಕ್ಕೆ ಬಂದ, ಯಾವ್ದಾದ್ರು ಫಾರಿನರು, ಅಥವಾ ನೀವು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿರೋದು ಅಂದ್ಕೊಳ್ಳಿ. ಅಶೋಕ್ ನಗರದಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಯಾರಾದರೂ ಒಬ್ಬ ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿನವ್ರು ಬಂದಾಗ, ಅವ್ರು ಇಂಗ್ಲೀಷಲ್ಲಿ ಡ್ರಾಫ್ಟ್ ಮಾಡ್ಕೊಂಡು ಬಂದಾಗ, ಆ ಡ್ರಾಫ್ಟ್ ಮಾಡ್ಕೊಂಡು ಬಂದಿರ್ತಾರನ್ನ ಆ ಕಂಪ್ಲೇಂಟ್ನ ನೀವು ಅರ್ಥ ಮಾಡ್ಕೊಂಡು ಓದಿ, ಏನು ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರಿಗೆ ಸೊಲ್ಯೂಷನ್ ಕೊಡೋಕ್ಕೋಸ್ಕರ ಅಥವಾ FIR ಹಾಕೋಕ್ಕೋಸ್ಕರ ಮತ್ತು ಚಾರ್ಜ್ ಶೀಟ್ ಸಲ್ಲಿಸೋಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕಲ್ತಿರ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಕೇಸ್ ಏನಾದರೂ ಕೆಲವು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಸಾಲ್ವ್ ಆಗ್ತವೆ, ಕೆಲವು ಹೈಕೋರ್ಟಲ್ಲಿ ಸಾಲ್ವ್ ಆಗ್ತವೆ, ಕೆಲವು ಸೆಷನ್ ಕೋರ್ಟಲ್ಲಿ ಸಾಲ್ವ್ ಆಗ್ತವೆ, ಕೆಲವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತವೆ. ಏನಾದರೂ ನಿಮ್ಮ ಕೇಸ್ಗಳು ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ಗೆ ನಾವು ಇಂಗ್ಲೀಷಲ್ಲಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು. ಹೈಕೋರ್ಟಿಗೆ ನಡೆಯುತ್ತೆ, ಒಂದು ಲೆವೆಲ್ ಕನ್ನಡದಲ್ಲಿ ನಡೆಯುತ್ತೆ, ಬಟ್ ಸುಪ್ರೀಂ ಕೋರ್ಟ್ಗೆ ನೀವು ಇಂಗ್ಲೀಷಲ್ಲಿ ನೀವೇ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಇನ್ಸ್ಪೆಕ್ಟರ್ ಆದರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದರೆ, ನಿಮ್ಮದೇ ಚಾರ್ಜ್ ಇದ್ದರೆ, SHO ಆಗಿದ್ದರೆ, ನೀವೇನಾದರೂ ಸ್ಟೇಷನ್ SHO ಆಗಿದ್ದರೆ, ನಿಮ್ಮದೇ ಓಲ್ ಆ್ಯಂಡ್ ಸೋಲ್ ಎಲ್ಲ ಇರುತ್ತೆ. ನೀವೇ
ಪಿ ಸಿಗಳು ಏನಲ್ಲಿ ಇರ್ತಾರೆ ನಿಮಗೆ ಐ ಒ ಅಸಿಸ್ಟೆಂಟ್ ಅಂತ ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಅಸಿಸ್ಟೆಂಟ್ ಅಂತ ಇರ್ತಾರೆ. ಅವ್ರಿಗೆ ನೀವೇ ಡ್ರಾಫ್ಟ್ ಮಾಡೋಕೆ ಹೇಳ್ಬೇಕಾಗುತ್ತೆ, ನೀವೇ ರಿಪೋರ್ಟ್ಸ್ನ ರೆಡಿ ಮಾಡೋಕೆ ಹೇಳ್ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಸಿ ಡಿ ಅಂತ ಬರುತ್ತೆ, ಗೊತ್ತಾಯ್ತು, ಸಿ ಡಿ ಬರೀಬೇಕಾಗತ್ತೆ. ಈ ಥರ ತುಂಬ ಇರೋದ್ರಿಂದ ನೀವೇನು ಬೇಕಾಗುತ್ತೆ, ಇಂಗ್ಲೀಷು ಕನ್ನಡ ಎರಡೂ ಚೆನ್ನಾಗಿ ಕಲೀಲೇಬೇಕಾಗುತ್ತೆ. ಫಾರ್ ದ ಪರ್ಪಸ್ ಆಫ್ ನೀವು ಏನು ಈಗ ಪಿ ಎಸ್ ಸಿ ಎಕ್ಸಾಮ್ ಪಾಸಾಗಿ ಹೋದ್ರೂ ನೆಕ್ಸ್ಟ್ ಫರ್ದರ್ರು ನೀವು ಕೆಲವು ಸೆಂಟ್ರಲ್ ಏಜೆನ್ಸಿಯವ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ. ಎನ್ ಐ ಎ ಆಗಿರ್ಬೋದು, ಸಿ ಐ ಡಿ ಆಗಿರ್ಬೋದು, ಸಿ ಬಿ ಐ ಆಗಿರ್ಬೋದು, ಆಯಿತಾ. ನೆಕ್ಸ್ಟು ಐ ಬಿ ಆಗಿರ್ಬೋದು. ಈ ರೀತಿ ನೀವು ಬೇರೆ ಬೇರೆ ಈ ಸೆಂಟ್ರಲ್ ಏಜೆನ್ಸಿಯವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಅಲ್ಲೆಲ್ಲ ರಿಪೋರ್ಟ್ಸ್ ಆಗಿರ್ಬೋದು, ಅಲ್ಲಿನ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ, ನಿಮಗೆ ಕನ್ನಡದಲ್ಲಿ ಇರೋಲ್ಲ. ಅದಕ್ಕೋಸ್ಕರ ನೀವು ಇಂಗ್ಲೀಷು ಮತ್ತು ಕನ್ನಡ ಚೆನ್ನಾಗಿ ಕಲೀಲೇಬೇಕಾಗುತ್ತೆ, ಗೊತ್ತಾಯ್ತಾ. ಪೊಲೀಸ್ ಎಫ್ ಐ ಆರ್, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಏನಿರುತ್ತಲ್ಲ, ಚಾರ್ಜ್ ಶೀಟ್ ಆಗಿರ್ಬೋದು, ಲೀಗಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಯಾವುದೋ ಒಂದು ಜಡ್ಜ್ಮೆಂಟ್ಸ್ ನೀವು ಯಾವುದೋ ಓದಬೇಕಾಗಿರುತ್ತೆ, ನಿಮ್ಮ ಕೇಸಿಗೆ ರಿಲೇಟೆಡ್ ಇರುತ್ತೆ. ಆ ಜಡ್ಜ್ಮೆಂಟ್ನ ನೀವು ಓದಬೇಕು ಅಂದರೆ ಇಂಗ್ಲೀಷ್ ಬರಬೇಕಲ್ವ, ಮಿನಿಮಮ್ ಇಂಗ್ಲೀಷ್ ಆದರೂ ಬರಬೇಕಲ್ವ. ಅಫಿಷಿಯಲ್ ರಿಪೋರ್ಟ್ಸ್ ಆಗಿರ್ಬೋದು ಆರ್ ಆಫ್ಟರ್ ರಿಟರ್ನ್ ಇನ್ ಬೋತ್ ಕನ್ನಡ ಮತ್ತು ಇಂಗ್ಲೀಷು. ಕರ್ನಾಟಕದಲ್ಲಿ ಕೆಲವು ಆರ್ಡ್ರ್ಗಳೆಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸಿಗ್ತವೆ, ಬಟ್ ಹಳೆ ಆರ್ಡ್ರ್ಗಳು ಎಲ್ಲ ಇಂಗ್ಲೀಷಲ್ಲೇ ಇರೋದು, ಗೊತ್ತಾಗ್ತಿದೆಯಾ. ಅದಕ್ಕೋಸ್ಕರನಾದರೂ ನೀವು ಇಂಗ್ಲೀಷ್ನ ಕಲಿಬೇಕು, ಗೊತ್ತಾಗ್ತಿದೆಯಾ. ಅಟ್ಲೀಸ್ಟ್ ಮಾತಾಡೋಕ್ಕೆ ಬರಲಿಲ್ಲ ಅಂದರೂ ನಿಮ್ಗೆ ಓದಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಒಂದಷ್ಟು ಡ್ರಾಫ್ಟ್ ಮಾಡುವಷ್ಟು ಆದರೂ ಬರೀಬೇಕು. ಅಂದರೆ ಲೈಕ್ ಒಂದು 4 ಡಾಕ್ಯುಮೆಂಟ್ಸ್ ಆದರೂ ಮಾಡೋದಕ್ಕೂ ಅಟ್ಲೀಸ್ಟ್ ನೀವು ಏನಾದರೂ ಔಟ್ ಆಫ್ ಸ್ಟೇಟು ಯಾವ್ದಾದ್ರು ನೀವು ಇನ್ವೆಸ್ಟಿಗೇಷನ್ಗೆ ಹೋಗಿರ್ತಾರೆ ಅಂದ್ಕೊಳ್ಳಿ, ರಾಜಸ್ಥಾನ್ಗೋ ಇಲ್ಲ ಛತ್ತೀಸ್ಗಢಗೋ ಅಥವಾ ಪಂಜಾಬ್ ಹೋಗಿರ್ತಾರೆ ಅಂದ್ಕೊಳ್ಳಿ, ಅಲ್ಲೇನೋ ಒಂದು ಲೆಟ್ರ್ ಬರ್ಕೊಡ್ಬೇಕಾಗುತ್ತೆ, ಗೊತ್ತಾಯ್ತು, ರಿಕ್ವೆಸ್ಟ್ ಲೆಟ್ರ್ ಬರ್ಕೊಡ್ಬೇಕಾಗುತ್ತೆ. ಏನೋ ಎಸ್ ಪಿಗೋ ಅಥವಾ ಅಲ್ಲಿನ ಡಿ ವೈ ಎಸ್ ಪಿಗೋ ಒಂದು ರಿಕ್ವೆಸ್ಟ್ ಲೆಟ್ರ್ ಬರ್ಕೊಡು. ನಿಮ್ಗೆ ಅಟ್ಲೀಸ್ಟ್ ಅಲ್ಲಿ ಅವ್ರಿಗೆ ಕನ್ನಡದಲ್ಲಿ ಬರ್ಕೊಡ್ತೀರಾ ನೀವು ರಿಕ್ವೆಸ್ಟ್ ಲೆಟ್ರಾ, ಇಂಗ್ಲೀಷಲ್ಲೇ ಬರೀಬೇಕು ತಾನೆ. ಅಷ್ಟಕ್ಕಾದರೂ ನಿಮಗೆ ಇಂಗ್ಲೀಷು ಬರಬೇಕು, ಗೊತ್ತಾಗುತ್ತೆ. ನಿಮ್ಗೆ ಅಷ್ಟು ಇಂಗ್ಲೀಷ್ ಬರಲಿಲ್ಲ ಅಂತಂದರೆ ತುಂಬ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಇವತ್ತಿಂದಲೇ ಕಲಿಸಲು ನೀವು ಇಂಗ್ಲೀಷ್ನ ಕಲಿಬೋದು, ಗೊತ್ತಾಗ್ತಿದೆಯಾ. ಆಫೀಸರ್ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಟ್ರಾನ್ಸ್ಲೇಟ್ ಡ್ರಾಫ್ಟ್ ರಿಪೋರ್ಟ್ಸ್ ಅಕ್ಯುರೇಟ್ಲಿ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು ಡ್ರಾಫ್ಟ್ ಮಾಡೋಕ್ಕೆ, ರಿಪೋರ್ಟ್ನ ಡ್ರಾಫ್ಟ್ ಮಾಡೋಕ್ಕೆ, ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಥವಾ ಒಂದು ಲೆಟ್ರು ರೈಟಿಂಗ್ ಮಾಡೋಕ್ಕಾದರೂ ನಿಮಗೆ ಬರಬೇಕಾಗುತ್ತೆ, ಗೊತ್ತಾಗ್ತಿದೆಯಾ. ಇಷ್ಟು ಆದರೂ ಮಿನಿಮಮ್ ನೀವು ಇಂಗ್ಲೀಷ್ ಕಲಿಬೇಕು. ಎಕ್ಸಾಂಪಲ್ಲು, ಈಗ ಯಾರೋ ಒಂದು ಎಕ್ಸಾಂಪಲ್ ಹೇಳ್ತಾರೆ ನೋಡಿ, ಅಪರಾಧಿ ನನ್ನ ಮೊಬೈಲ್ ಕದ್ದುಕೊಂಡು ಹೋದನು ಅಂತ ಅಂದ್ಬಿಟ್ಟೇನೆ ಬರೆದಿರ್ತಾರೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ದ ಅಕ್ಯೂಸ್ಡ್ ಸ್ಟೋಲ್ ಮೈ ಮೊಬೈಲ್ ಫೋನ್ ಅಂಡ್ ಎಸ್ಕೇಪ್ಡ್, ಗೊತ್ತಾ. ಅವ್ನು ಹೇಳ್ತೇನೆ ಇಂಗ್ಲೀಷಲ್ಲಿ ಹೇಳ್ತಾ ಅಂದರೆ ನೀವು ಅಷ್ಟು ಅರ್ಥ ಮಾಡ್ಕೊಳ್ಳಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಇಂಗ್ಲೀಷ್ ಅನ್ನೋದು ಸ್ವಲ್ಪ ಈಗ ಬೇಕೇ ಬೇಕು, ಗೊತ್ತಾಯ್ತಾ. ಕೋರ್ಟ್ ಆ್ಯಂಡ್ ಲೀಗಲ್ ಪ್ರೊಸೀಡಿಂಗ್ಸ್ ಯೂಸ್ ಬೋತ್ ಲ್ಯಾಂಗ್ವೇಜಸ್. ನೋಡಿ, ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಿರ್ಬೋದು ಅವೆಲ್ಲ ಇಂಗ್ಲೀಷು ಮತ್ತು ಕನ್ನಡ. ಹೈಕೋರ್ಟಲ್ಲಿ ಕೆಲವು ಜಡ್ಜ್ಗಳು ಕನ್ನಡದಲ್ಲಿ ಮಾತಾಡ್ತಾರೆ, ಕೆಲವು ಜಡ್ಜು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಗೊತ್ತಾಯ್ತು. ಆಮೇಲೆ ಕೆಲವು ಲಾಯರ್ಗಳು ವಾದ ಮಾಡ್ಬೇಕಾದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಯೂಸ್ ಮಾಡ್ತಾರೆ, ಕೆಲವರು ಇಂಗ್ಲೀಷಲ್ಲಿ ವಾದ ಮಾಡ್ತಾರೆ. ನಿಮ್ಗೆ ಅಲ್ಲಿ ಹೋದಾಗ ಅಟ್ಲೀಸ್ಟ್ ಅವ್ರು ಏನು ವಾದ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ಕೆ ಇಂಗ್ಲೀಷ್ ಬೇಕಾಗುತ್ತಲ್ವ. ಆಮೇಲೆ ಅಕಸ್ಮಾತ್ ಡ್ರಾಫ್ಟ್ ಇರುತ್ತೆ, ಅಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದು ಹೈಕೋರ್ಟ್ ಆರ್ಡ್ರೇ ಇರುತ್ತೆ ಅಂದ್ಕೊಳ್ಳಿ, ನಿಮ್ಮ ಕೇಸಿಗೆ ಬೇಕಾದಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳಕ್ಕಾದ್ರೂ ಇಂಗ್ಲೀಷಲ್ಲಿ ಇರುತ್ತೆ, ನೀವು ಇಂಗ್ಲೀಷನ್ನು ಕಲಿತಿರ್ಬೇಕಾಗುತ್ತೆ. ಪೊಲೀಸ್ ಆಫೀಸರ್ ವರ್ಕ್ ಕ್ಲೋಸ್ಲಿ ವಿತ್ ದಿ ಕೋರ್ಟ್ಸ್, ಜಡ್ಜಸ್, ಲಾಯರ್ಸ್ ವಿತ್ ಲೀಗಲ್ ಡಾಕ್ಯುಮೆಂಟ್ಸ್ ಆರ್ ಇನ್ ಇಂಗ್ಲೀಷ್. ನೋಡಿ ಹೇಳಿದೆ ನಾನು, ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ, ನೀವು ಇಂಗ್ಲೀಷ್ನ ಕಲಿಬೇಕಾಗುತ್ತೆ. ಆಫೀಸರ್ ಮಸ್ಟ್ ಟ್ರಾನ್ಸ್ಲೇಟ್ ವಿಟ್ನೆಸ್ ಸ್ಟೇಟ್ಮೆಂಟ್ಸ್. ಯಾರೋ ವಿಟ್ನೆಸ್ ಕೊಡೋಕೆ ಬರ್ತಾರೆ ಅಂದ್ಕೊಳ್ಳಿ, ಆ ವಿಟ್ನೆಸ್ ಸ್ಟೇಟ್ಮೆಂಟ್ ಅವರು ಕನ್ನಡದಲ್ಲೋ ತಮಿಳಲ್ಲೋ ತೆಲುಗುನಲ್ಲಿ ಹೇಳ್ತಾರೆ, ನೀವು ಹೈಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅವಾಗ ನೀವೇನು ಮಾಡಬೇಕಾಗುತ್ತೆ, ಇಂಗ್ಲೀಷಲ್ಲಿ ಡ್ರಾಫ್ಟ್ ಮಾಡ್ಕೋಬೇಕಾಗುತ್ತೆ, ಗೊತ್ತಾಗ್ತಿದೆ. ಅದಕ್ಕೋಸ್ಕರನಾದರೂ ನೀವು ಏನು ಮಾಡಬೇಕಾಗುತ್ತೆ, ಇಂಗ್ಲೀಷ್ನ ಕಲಿಬೇಕಾಗುತ್ತೆ. ಎವಿಡೆನ್ಸ್ ರಿಪೋರ್ಟ್ಸ್ ಆಗಿದ್ದು, ಲೀಗಲ್ ಡಾಕ್ಯುಮೆಂಟ್ಸ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಆ್ಯಂಡ್ ವೈಸ್ ವರ್ಸ. ನೀವು ಇಂಗ್ಲೀಷಲ್ಲಿ ಕನ್ನಡಕ್ಕೆ ಮಾಡ್ಕೋಬೇಕು, ಕನ್ನಡದಲ್ಲಿ ಇಂಗ್ಲೀಷ್ ಮಾಡ್ಕೋಬೇಕು. ನಿಮ್ಗೆ ಏನಕ್ಕೂ ಸಂದರ್ಭಗಳು ಬರ್ತವೆ, ಟ್ರಾನ್ಸ್ಲೇಟ್ ಮಾಡೋ ಸಂದರ್ಭಗಳು ಬರ್ತವೆ, ತುಂಬ ಬಂದಿದ್ದಾವೆ. ಅದು ನೀವು ಔಟ್ ಆಫ್ ಸ್ಟೇಟ್ ಹೋದ್ರೂ ಖಂಡಿತ ಬಂದೇ ಬರ್ತವೆ. ಮತ್ತು ಅಕಸ್ಮಾತ್ ಸೈಬರ್ ಕ್ರೈಮಲ್ಲಿ ಕೆಲಸ ಮಾಡಿದರೆ ಇಂಗ್ಲೀಷಲ್ಲಂತೂ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ, ಗೊತ್ತಾಯ್ತಾ. ಎಕ್ಸಾಂಪಲ್, ಸಾಕ್ಷಿ ಹೇಳಿದ್ದೇನೆ, ನಾನು ಅಪಘಾತವನ್ನು ನೋಡಿದೆ, ಗೊತ್ತಾಯ್ತು. ಇದನ್ನು ನೀವು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಗೊತ್ತಾಗಲಿಲ್ಲ. ದ ವಿಟ್ನೆಸ್ ಸ್ಟೇಟೆಡ್ ದಟ್, ಗೊತ್ತಾಯ್ತಾ, ಸ್ಟೇಟೆಡ್ ದಟ್ ಹಿ ಸಾ ದ ಆಕ್ಸಿಡೆಂಟ್, ಗೊತ್ತಾಯ್ತು. ಈ ಥರ ಸಿಂಪಲ್ ವರ್ಡ್ಸಲ್ಲೇ ನೀವು ಟ್ರಾನ್ಸ್ಲೇಟ್ ಮಾಡ್ಕೋದು, ತುಂಬ ಕಾಂಪ್ಲಿಕೇಟೆಡ್ ಬೇಕು ನೋಡಿ. ದ ವಿಟ್ನೆಸ್ ಸ್ಟೇಟೆಡ್ ದಟ್ ಹಿ ಸಾ ದ ಆಕ್ಸಿಡೆಂಟ್, ಗೊತ್ತಾಯ್ತು. ಅವ್ನು ಸಾಕ್ಷಿ ಹೇಳ್ತಾನೆ ಅಂತ ಸ್ಟಾರ್ಟ್ ಮಾಡ್ಕೊತಾನೆ ಇದು ಮಾಡೋಕ್ಕೋಸ್ಕರ. ಆ ಥರ ನೀವು ಬರಬೇಕು. ನೆಕ್ಸ್ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ವಿತ್ ಹೈಯರ್ ಅಫಿಷಿಯಲ್ಸ್. ಈಗ ಕೆಲವರು IPS ಆಫೀಸರ್ಗಳು ಇರ್ತಾರೆ, ಅಥವಾ ನೀವೇನಾದರೂ ಸೆಂಟ್ರಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ IB ಇಂದ ಬರ್ತಿರ್ತಾರೆ, NIA ಇಂದ ಬರ್ತಿರ್ತಾರೆ. ನಾನೀಗ NIನಲ್ಲಿ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ತುಂಬ ಈ ಟೆರರಿಸ್ಟ್ ಕೇಸೆಲ್ಲ ನೀವು ಮಾಡಬೇಕಾದ್ರೆ ಅಲ್ಲೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಆಲ್ಮೋಸ್ಟ್. ಅಲ್ಲೂ FIR ಆಗಿರ್ಬೋದು, ಚಾರ್ಜ್ ಶೀಟ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಇಂಗ್ಲೀಷಲ್ಲಿರುತ್ತೆ. ನೀವು ಇಂಗ್ಲೀಷ್ ನಿಮ್ಗೆ ಗೊತ್ತಿದ್ದರೆ ಮಾತ್ರ ನಿಮ್ಮಲ್ಲಿ ನಿಮ್ಗೆ ಗೌರವ ಇರುತ್ತೆ. ನಿಮಗೇನು ಗೊತ್ತಿಲ್ಲ, ನೀವು ತಪ್ಪು ಮಾಡಿದೆ ಅಂದರೆ ನಿಮ್ಗೆ ಏನು ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ಲಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೀವು ಎಷ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಿಮಗೆ ಡ್ರಾಫ್ಟ್ ಮಾಡೋಕ್ಕೆ ಮತ್ತು ಸಾಲ್ವ್ ಮಾಡೋಕ್ಕೆ ಅಟ್ಲೀಸ್ಟ್ ಅದನ್ನು ಅರ್ಥ ಮಾಡ್ಕೊಳಕ್ಕಾದ್ರೂ ಇಂಗ್ಲೀಷ್ ಬೇಕು. ಹೈಯರ್ ಅಫಿಷಿಯಲ್ಸ್, ಅಥಾರಿಟೀಸ್, ಗೌರ್ಮೆಂಟ್ ಅಫಿಷಿಯಲ್ಸ್ ಆ್ಯಂಡ್ ರಿಪೋರ್ಟ್ಸ್ ಇನ್ ಟು ದಿ ಅಲೇಜ್ ಲೈಕ್ CID
CBI, IB ಆರ್ ಆರ್ ಇನ್ ಇಂಗ್ಲೀಷ್. ಗೊತ್ತಾಯ್ತು, ನಾನು ಹೇಳಿದೆ ಎಲ್ಲ ಇಂಗ್ಲೀಷಲ್ಲಿ ಕಳಿಸ್ತಾರೆ. ಆಫೀಸರ್ ನೀಡ್ ಟು ಪ್ರಾಪರ್ ಟ್ರಾನ್ಸ್ಲೇಷನ್ ಸ್ಕಿಲ್ಸ್ ಟು ಕಮ್ಯುನಿಕೇಟ್ ವಿತೌಟ್ ಎರರ್ಸ್. ಗೊತ್ತಾಯ್ತು, ಅಟ್ಲೀಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು ನಿಮ್ಮ ಏರ್ ಆಫೀಸರ್ಸ್ಗಳ ಜೊತೆ ಮಾತಾಡೋಕ್ಕೆ ಅಥವಾ ಅದರ್ ಸ್ಟೇಟ್ ಆಫೀಸರ್ ಜೊತೆ ಮಾತಾಡೋಕ್ಕೆ ನಿಮಗೆ ಇಂಗ್ಲೀಷು ಬರಲೇಬೇಕಾಗುತ್ತೆ. ಹಿಂದಿ ಬಂದರೂ ನಡೆಯುತ್ತೆ, ಬಟ್ ಇಂಗ್ಲೀಷು ಬೇಕೇ ಬೇಕಾಗುತ್ತೆ. ಸರ್ಕಾರ ಹೊಸ ಕಾನೂನು ಜಾರಿ ತಂದ ಗೌರ್ಮೆಂಟ್ ಹ್ಯಾಸ್ ಇಂಪ್ಲಿಮೆಂಟೆಡ್ ನ್ಯೂ ಲಾ. ಈ ಥರದ ಗೊತ್ತಾದಾಗ ಈ ಥರದ ಕೆಲವು ಸಣ್ಣ ಎಕ್ಸಾಂಪಲ್ನ ಟ್ರಾನ್ಸ್ಲೇಟ್ ಮಾಡ್ತಾ ಬನ್ನಿ. ಗೊತ್ತಾಯ್ತಾ. ನೆಕ್ಸ್ಟು ಟ್ರಾನ್ಸ್ಲೇಷನ್ ಈಸ್ ಅ ಪಾರ್ಟ್ ಆಫ್ ದ PSI ಎಕ್ಸಾಮ್. ವೆರಿ ಇಂಪಾರ್ಟೆಂಟು. ನಾನು ಹೇಳಿದೆ ಟ್ರಾನ್ಸ್ಲೇಷನ್ನು PSI ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 20 ಮಾರ್ಕ್ಸ್ ಇರುತ್ತೆ. ಕನ್ನಡ ಟು ಇಂಗ್ಲೀಷು 10 ಮಾರ್ಕ್ಸು, ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸ್. ಅಟ್ಲೀಸ್ಟ್ ನೀವು ಎಕ್ಸಾಮ್ ಪಾಸ್ ಮಾಡೋಕ್ಕಾದ್ರೂ ನೀವು ಗ್ರಾಮರು, ವೊಕ್ಯಾಬುಲರಿ ಗೊತ್ತಾಯ್ತಾ, ಸಿಂಪಲ್ ಗ್ರಾಮರು ವೊಕ್ಯಾಬುಲರಿಗಳನ್ನ ಕಲಿಬೇಕಾಗುತ್ತೆ. ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಆಮೇಲೆ ನೆಕ್ಸ್ಟು ಆರ್ಟಿಕಲ್ಸ್ ಆಗಿರ್ಬೋದು, ಪಾಸ್ಟ್ ಟೆನ್ಸ್ಗಳಾಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಇವನ್ನೆಲ್ಲ ನೀವು ಕಲಿಬೇಕಾಗುತ್ತೆ ಎಕ್ಸಾಮ್ನ ಪಾಸ್ ಮಾಡೋಕ್ಕೋಸ್ಕರ. ಗೊತ್ತಾಗ್ತಿದೆಯಾ. ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ 10 ಮಾರ್ಕ್ಸ್, ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸ್. ಮಿಸ್ಟೇಕ್ಸ್ ಟ್ರಾನ್ಸ್ಲೇಷನ್ ಕೆನಾಟ್ ಗುಡ್ ಮಾರ್ಕ್ಸ್. ಗೊತ್ತಾಯ್ತಾ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಲ್ಲ. ಎಕ್ಸಾಂಪಲ್ PSI ಕ್ವಶನ್ ಪೇಪರ್ ಎಕ್ಸಾಂಪಲ್ ತೊಗೊಂಡ್ರೆ, ದ ಪೊಲೀಸ್ ಹ್ಯಾವ್ ಅರೆಸ್ಟೆಡ್ ದ ಸಸ್ಪೆಕ್ಟ್ ಬೇಸ್ಡ್ ಆನ್ ದ ಸ್ಟ್ರಾಂಗ್ ಎವಿಡೆನ್ಸ್. ಈ ಥರ ಟ್ರಾನ್ಸ್ಲೇಟ್ ಮಾಡೋಕೆ ಕೊಟ್ಟಾಗ ಆ ಪೊಲೀಸರು ಪ್ರಬಲ ಸಾಕ್ಷ್ಯದ ಆಧಾರದ ಮೇಲೆ ಆರೋಪಿನ ಬಂಧಿಸ್ತಾರೆ. ಈ ಥರ ಸಿಂಪಲ್ ಟ್ರಾನ್ಸ್ಲೇಷನ್ ನೀವು ಕಲಿತಾ ಹೋಯಿತು ಅಂತಂದರೆ ಎಕ್ಸಾಮಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿಂದಲೇ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದ್ರು. ಪಬ್ಲಿಕ್ ಇಂಟ್ರಾಕ್ಷನ್ ಇನ್ 2 ಲ್ಯಾಂಗ್ವೇಜಸ್. ನೀವು ಕೆಲವೊಂದು ಪಬ್ಲಿಕ್ಕಲ್ಲಿ ಮಾತಾಡಬೇಕಾಗುತ್ತೆ, ಕೆಲವು ಸಂದರ್ಭದಲ್ಲಿ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಮಾತಾಡಬೇಕಾಗುತ್ತೆ. ಅಲ್ಲಿ ಕೆಲವರಿಗೆ ಕನ್ನಡ ಅರ್ಥ ಆಗದಲ್ಲೇ ಇರ್ಬೋದು, ಅವ್ರು ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ, ಅಥವಾ ಅವ್ರಿಗೆ ಬರೀ ಕನ್ನಡನೇ ಅರ್ಥ ಆಗುತ್ತೆ. ಎರಡೂ ಲ್ಯಾಂಗ್ವೇಜು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಪೊಲೀಸ್ ಆಫೀಸರ್ ಇಂಟ್ರಾಕ್ಟ್ ವಿತ್ ಪಬ್ಲಿಕ್ ಮೀಡಿಯಾ ಗೌರ್ಮೆಂಟ್ ಬಾಡೀಸ್ ರಿಕ್ವೈರಿಂಗ್ ಅಕ್ಯುರೇಟ್ ಟ್ರಾನ್ಸ್ಲೇಷನ್. ಗೊತ್ತಾಯ್ತಾ. ಎರರ್ಸ್ ಇನ್ ಟ್ರಾನ್ಸ್ಲೇಷನ್ ಕ್ಯಾನ್ ಬಿ ಚೇಂಜ್ ಇನ್ ಮೀನಿಂಗ್ ಲೀಗಲ್ ಸ್ಟೇಟ್ಮೆಂಟ್ ಅಫೆಕ್ಟಿಂಗ್ ದ ಜಸ್ಟಿಸ್. ಗೊತ್ತಾಗ್ತಿದೆ. ನೀವು ಏನಾದರೂ ನಿಮ್ಗೆ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿರಲಿಲ್ಲ ಅಥವಾ ಟ್ರಾನ್ಸ್ಲೇಟ್ ಮಾಡಲಿಲ್ಲ ಅಂತಂದರೆ ಅದು ನಿಮ್ಗೆ ಏನಾಗುತ್ತೆ, ನಿಮ್ಮ ಬೇರೆ ಕಾಂಪ್ಲಿಕೇಶನ್ಸ್ಗೆ ಕಾರಣ ಆಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟು ಅವಾಯ್ಡ್ ಕಾಮನ್ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್. ಗೊತ್ತಾಯ್ತಾ. ಎಕ್ಸಾಮಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಮಾಡೋ ಕಾಮನ್ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಗೊತ್ತಾಗ್ತಿದೆಯಾ. ಎಕ್ಸಾಂಪಲ್ ಏನು ಮಾಡ್ತಾರೆ, ಅವರು ಪೊಲೀಸರು ಆರೋಪಿನ ಬಂಧಿಸಿದ್ರು ಅಂತ ಇರುತ್ತೆ ಅಂದ್ಕೊಳ್ಳಿ. ದ ಪೊಲೀಸ್ ದ ಅಕ್ಯೂಸ್ ಅರೆಸ್ಟೆಡ್. ಈ ಥರ ನೀವೇನಾದರೂ ಡೈರೆಕ್ಟಾಗಿ ನಾನು ಹೇಳಿದೆ, ಡೈರೆಕ್ಟಾಗಿ ನೀವೇನಾದ್ರು ಟ್ರಾನ್ಸ್ಲೇಟ್ ಮಾಡಿದ್ರೆ ಮೀನಿಂಗ್ ತಪ್ಪಾಗುತ್ತೆ. ದ ಪೊಲೀಸ್ ಅರೆಸ್ಟೆಡ್ ದ ಅಕ್ಯೂಸ್ಡ್ ಅಂದರೆ ಒಂದು ಫಾರ್ಮ್ಯಾಟಲ್ಲಿ ಇರುತ್ತೆ, ಅದಕ್ಕೆ ಅಥವಾ ಒಂದು ಗ್ರಾಮಟಿಕಲ್ ಫಾರ್ಮೇಷನ್ ಇರುತ್ತೆ. ಆ ಗ್ರಾಮಟಿಕಲ್ ಇದರಲ್ಲೇ ನೀವು ಏನು ಮಾಡಬೇಕಾಗುತ್ತೆ, ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಅದು ಗೊತ್ತಿರಲಿ. ಗೊತ್ತಾಯ್ತಾ. ನೆಕ್ಸ್ಟು ವೈ PSI ಆಸ್ಪಿರೆಂಟ್ಸ್ ಮಸ್ಟ್ ಟ್ರಾನ್ಸ್ಲೇಷನ್ ಕಲಿಬೇಕು ಅಂದರೆ ಟ್ರಾನ್ಸ್ಲೇಷನ್ ಕಂಪಲ್ಸರಿ ಪಾರ್ಟ್ ಆಫ್ PSI ಎಕ್ಸಾಮ್. ನಿಮ್ಮ ಎಕ್ಸಾಮ್ ಪಾಸ್ ಮಾಡೋಕ್ಕೆ 20 ಮಾರ್ಕ್ಸ್ ತೊಗೊಳಕ್ಕಾದ್ರೂ ನೀವು ಕಲಿಯಲೇಬೇಕು. PSI ಯೂಸ್ ಟ್ರಾನ್ಸ್ಲೇಷನ್ ಸ್ಕಿಲ್ ಡೈಲಿ ದೇರ್ ಜಾಬ್ಸ್, ಲೀಗಲ್ ರಿಪೋರ್ಟ್ಸ್ ಆ್ಯಂಡ್ ಕೋರ್ಟಲ್ಲಿ. ನೀವು ನಿಮ್ಮ ಡೈಲಿ ಏನು PSI ಆದಮೇಲೆ ಡೈಲಿ ವರ್ಕ್ ಮಾಡ್ತಿರಲ್ಲ, ಅಲ್ಲಾದರೂ ನೀವು ಬೇಕಾಗುತ್ತೆ. ಎರರ್ಸ್ ಇನ್ ಟ್ರಾನ್ಸ್ಲೇಷನ್ ಕ್ಯಾನ್ ಬಿ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೀಗಲ್ ಕೇಸಸ್ ಆ್ಯಂಡ್ ಅಫೆಕ್ಟ್ ಜಸ್ಟಿಸ್. ನೀವು ಮಾಡೋ ಟ್ರಾನ್ಸ್ಲೇಷನ್ ಮಿಸ್ಟೇಕು ನಿಮ್ಮ ಜಸ್ಟಿಸ್ನ ಇದು ಮಾಡುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೈಕೋರ್ಟ್ ಜಡ್ಜು ಏನಾಗುತ್ತೆ, ಒಂದು ಪೋಕ್ಸೋ ಕೇಸಲ್ಲಿ ಒಬ್ಬರನ್ನ ಏನು ಮಾಡುತ್ತೆ, ಒಬ್ಬ PSIಗೆ ನೋಟಿಸ್ ಕೊಡುತ್ತೆ. ಯಾಕೆ ಅಂತಂದರೆ ಅವ್ರಿಗೆ FIRನ ಡ್ರಾಫ್ಟ್ ಮಾಡಬೇಕಾದ್ರೆ ಯಾವ ರೀತಿ ಡ್ರಾಫ್ಟ್ ಮಾಡೋದೇ ಗೊತ್ತಿರಲ್ಲ. ಗೊತ್ತಾಗ್ತಿದೆಯಾ. ಯಾರೋ ಪಾಪ 17 ವರ್ಷದ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನು ನೀವು ಲೀಗಲಾಗಿ ಇದು ಮಾಡಬೇಕಾದ್ರೆ, ಡ್ರಾಫ್ಟ್ ಮಾಡ್ಕೋಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ವಿತೌಟ್ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಅಥವಾ ಗ್ರಾಮರ್ ಮಿಸ್ಟೇಕ್ ಮಾಡಬೇಕಾಗುತ್ತೆ. ಅವ್ರು ಮಾಡಿದ ಮಿಸ್ಟೇಕ್ ಅವ್ರಿಗೆ ಪನಿಷ್ಮೆಂಟ್ ಆಯಿತು PSIಗೆ. ಅದಕ್ಕೋಸ್ಕರ ಯಾವುದೇ ಥರ ಮುಂದೆ ನೀವು ಕಾಂಪ್ಲಿಕೇಶನ್ಸ್ನ ತಪ್ಪಿಸ್ಬೇಕು ಅಂತಂದರೆ ಮತ್ತು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ನಿಮ್ಮ ಟ್ರಾನ್ಸ್ಲೇಷನ್ನು ವೆರಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ಇವತ್ತಿಂದ ಟ್ರಾನ್ಸ್ಲೇಷನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ನಾನು ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಏನೇನು ಮಾಡಬೇಕು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಹೋಗಿ ನೋಡಿ. ಗೊತ್ತಾಯ್ತಾ. ಇದು ನಾನು ಹೇಳಿದ್ದು ಏನಕ್ಕೆ ನಿಮ್ಗೆ ಕನ್ನಡ ಟ್ರಾನ್ಸ್ಲೇಷನ್ನು ಕೇಳ್ತಿರ್ತಾರೆ ಕೆಲವರು. ಟ್ರಾನ್ಸ್ಲೇಷನ್ ಯಾಕೆ ಇಟ್ಟಿದ್ದಾರೆ ಸರ್ ಅನ್ನೋದು ಇದಕ್ಕೋಸ್ಕರ ನಿಮ್ಮ FIR ಆಗಿರ್ಬೋದು, ಚಾರ್ಜ್ ಶೀಟು, ಮತ್ತು ನೀವು ಏನೇ ಲೀಗಲ್ ಡಾಕ್ಯುಮೆಂಟ್ಸ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇರುತ್ತೆ. ಸೈಬರ್ ಕ್ರೈಮಲ್ಲಿ ಕೆಲಸ ಮಾಡಬೇಕು ಅಂದರೆ ನೀವು ಫೇಸ್ಬುಕ್ಗೆ, ಯೂಟ್ಯೂಬ್ಗೆ ಮತ್ತು ಟ್ವಿಟ್ಟರ್ಗೆಲ್ಲ ನೀವು ಲೆಟ್ರ್ ಬರೀಬೇಕು ಅಂದರೆ ಇಂಗ್ಲೀಷಲ್ಲಿ ಬರಬೇಕು. ಕನ್ನಡದಲ್ಲಿ ಬರೆದ್ರೆ ಗೊತ್ತಾಗಲ್ಲ ಅವ್ರಿಗೆ. ಗೊತ್ತಾ. ಈಗಿನ ನೀವು ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ನಾನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅಂದ್ಕೋಬೋದು. ನೀವೆಲ್ಲೋ ಯಾವುದೋ ರಾಜಸ್ಥಾನಕ್ಕೋ ಛತ್ತೀಸ್ಗಢಕ್ಕೋ ಹೋದಾಗೆಲ್ಲ ನೆಟ್ವರ್ಕ್ ಇಲ್ದಲೆ ಅವರಿಗೆ ಪೇಪರಲ್ಲಿ ಬರ್ಕೊಡಿ ಅಂತ ಕೇಳಿದಾಗ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ, ಮೊಬೈಲ್ ಇಲ್ದಲೆ ಇದ್ದಾಗ. ಈ ಥರ ಅದಕ್ಕೋಸ್ಕರ ನಿಮ್ಮ ನಾಲೆಡ್ಜ್ ಇರ್ಬೋದು. ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ, ChatGPT ಯೂಸ್ ಮಾಡ್ಕೊಂಡು ನೀವು ಲೆಟ್ರ್ ಬರೀಬೋದು. ಆದರೆ ನೀವು ಅದನ್ನು ಆಲ್ಟ್ರೇಷನ್ ಮಾಡೋಕ್ಕಾದ್ರೂ ಬೇಕು. ನೀವೇನೇ ChatGPT ಯೂಸ್ ಮಾಡಿ ಅಥವಾ ನೀವೇನೇ ಟೆಕ್ನಾಲಜಿ ಯೂಸ್ ಮಾಡಿ ಬರೆದ್ರು ಅದಕ್ಕೆ ನೀವು ಬರೆದ ಥರ ಇರಲ್ಲ. ಅದು ನಿಮಗೆ ಬೇಕಾದ ಥರ ಇರಲ್ಲ. ಅದನ್ನು ನೀವು ಆಲ್ಟ್ರೇಷನ್ ಮಾಡೋಕ್ಕಾದ್ರೂ ನಿಮ್ಗೆ ಇಂಗ್ಲೀಷ್ ಬರಬೇಕತ್ತಲ್ಲ. ಮಿನಿಮಮ್ ಇಂಗ್ಲೀಷ್ ನಾನು ಕೇಳ್ತಿರೋದೇನು, ಮಿನಿಮಮ್ ಇಂಗ್ಲೀಷ್. ನೀವು ಏನು ಎಕ್ಸಾಮ್ ಪಾಸಾಗಿ ಪ್ಲಸ್ ನಿಮ್ಮ ಜಾಬ್
ಎರಡನ್ನೂ ಬ್ಯಾಲೆನ್ಸ್ ಮಾಡೋವಷ್ಟು ಇಂಗ್ಲೀಷು ಬಂದರೆ ಸಾಕು ಅಂತ ಹೇಳ್ತಾ, ಇಂಗ್ಲೀಷ್ ಕಲಿತೀರ ಅಂತ ನನಗೆ ಗೊತ್ತು ನಮ್ಮ ಹುಡುಗರು, ಯಾಕೆಂದರೆ ಅದನ್ನು ಫಾಲೋ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ಹಳೆ ವಿಡಿಯೋಗಳನ್ನ ನೋಡಿ ಭಾಷಾಂತರ ಮಾಡೋದು ಪ್ರಾಕ್ಟೀಸ್ ಮಾಡಿ. ಡೈಲಿ ಒಂದು ಭಾಷಾಂತರನ ಹೇಳಿದ್ದೀನಿ. ಹೋಮ್ವರ್ಕ್ ಯಾವ ಥರ ಮಾಡಬೇಕು ಮತ್ತು ಏನೇನು ಭಾಷಾಂತರಕ್ಕೆ ಯಾವ ಥರ ಸ್ಕಿಲ್ಸ್ ಇರಬೇಕು, ಗ್ರಾಮರ್ ಏನೇನು ಕಲ್ತಿರಬೇಕು ಅನ್ನೋದು ನಾನು ಹೇಳಿದ್ದೀನಿ. ಹಾಗಾಗಿ ಅದನ್ನು ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಯ್ತು ಅಂದರೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಖಂಡಿತ ನಿಮ್ಗೆ ಏನಾಗುತ್ತೆ ಎಕ್ಸಾಮ್ಸಲ್ಲಿ ಈಸಿ ಆಗುತ್ತೆ. ಒಂದಿನ ಫಸ್ಟ್ ಸ್ಟಾರ್ಟಿಂಗ್ ಯಾರೂ ಇದಿರಲ್ಲ, ಏನು ಪ್ರೋ ಇರಲ್ಲ. ಅದನ್ನು ಹೋಗ್ತಾ ಏನಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ ಕಲ್ತ್ಬಿಟ್ಟು ಅವಾಗ ಏನಾಗುತ್ತೆ ಎಕ್ಸ್ಪರ್ಟ್ ಆಗ್ತಾರೆ, ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಟ್ರಾನ್ಸ್ಲೇಷನ್ ಕಲೀರಿ. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಎರಡೂ ಗೊತ್ತಿರಬೇಕು ನಿಮಗೆ. ಎರಡೂ ಲ್ಯಾಂಗ್ವೇಜ್ ನೀವು ಚೆನ್ನಾಗಿ ಗೊತ್ತಿದ್ರೆ, ಅಥವಾ ಅದಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜ್ ಗೊತ್ತಿದ್ರು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಹೆಚ್ಚಿನ ಟ್ರಾನ್ಸ್ಲೇಷನ್ ರಿಲೇಟೆಡ್ ವೀಡಿಯೋಗಳನ್ನ ತೊಗೊಂಡು PSI ಸೀರೀಸ್ನ ಮುಂದುವರಿಸ್ತೀನಿ. ಯಾರ್ಯಾರು ಜಾಯ್ನ್ ಆಗಿಲ್ಲ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಯಾಕೆಂದರೆ ಈಗ ಆಲ್ರೆಡಿ ತುಂಬ ವೀಡಿಯೋಸ್ ಆಗಿದೆ. 39ನೇ ವೀಡಿಯೋ ನಡೀತಾ ಇದೆ. ಇದು ಇನ್ನೂ ಹಿಂಗೆ ಮುಂದೆ ಕಂಟಿನ್ಯೂ ಆಯ್ತಂದರೆ ಅವರಿಗೆ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಜಾಯ್ನ್ ಆದರೆ ನೀವು ಒಂದನೇ ವೀಡಿಯೋಯಿಂದ ಡೈಲಿ ರೆಗ್ಯುಲರಾಗಿ ಅಪ್ಡೇಟ್ ಬಂದಂಗೆ ನೀವೇನು ಮಾಡ್ಬೋದು. ಮತ್ತು ಏನಾದರೂ ನಿಮಗೆ ರಿಲೇಟೆಡ್ ಇದ್ದರೆ ಇಲ್ಲಿ ಕಮೆಂಟ್ ಮಾಡಿ. ಈ ನಮ್ಮ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಏನು ರಿಲೇಟೆಡ್, ನಿಮ್ಮ ಪ್ರಾಬ್ಲಮ್ಸ್ ಏನು, ಟ್ರಾನ್ಸ್ಲೇಷನ್ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.